ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ 3 ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಬುಧವಾರ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ, ಚೇಳೂರು ಸೇರಿದಂತೆ ಗುಡಿಬಂಡೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಈ ತೀವ್ರ ಅಸಮಾಧಾನ ಬಿಸಿ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 3 ತಾಲೂಕುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿವಿಧೆಡೆ ರಸ್ತೆ ತಡೆ, ಬಸ್ ಸಂಚಾರಕ್ಕೆ ಅಡ್ಡಿ, ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ, ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ, ಅರೆಬೆತ್ತಲೆ ಪ್ರದರ್ಶನ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಸಿಮೆಣಸಿನಕಾಯಿ ತಿಂದು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗ್ಗೆಯಿಂದಲೇ ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಲಾಗಿದ್ದು ಪಟ್ಟಣದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ವು. ಮುಖ್ಯ ರಸ್ತೆಗಳಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ವಾಹನ ಸಂಚಾರವನ್ನ ತಡೆದರು. ಕೆಲವೆಡೆ ಬಸ್, ಕಾರು ಹಾಗೂ ಬೈಕ್ಗಳನ್ನ ತಡೆದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ರಸ್ತೆಗಳಿಂದ ವಾಹನಗಳನ್ನ ವಾಪಸ್ ಕಳುಹಿಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತತವಾಗಿ 3 ಬಾರಿ ಶಾಸಕರಾಗಿ ಗೆದ್ದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ ಸುಬ್ಬಾರೆಡ್ಡಿ ಅವರನ್ನ ಸಚಿವ ಸ್ಥಾನದಿಂದ ವಂಚಿಸಿರುವುದು ಅನ್ಯಾಯ ಎಂದು ಬೆಂಬಲಿಗರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಮ್ಮ ನಿರ್ಧಾರವನ್ನ ಮರುಪರಿಶೀಲಿಸಿ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವಾದರೆ ಹೋರಾಟಗಳನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಭಾಗಗಳಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಪ್ರತಿಭಟನೆಗೆ ಆಗಮಿಸಿದ್ದ ಕಾರ್ಯಕರ್ತರಿಗೆ ಸಂಘಟನಾಕಾರರು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಡಲು ಪೊಲೀಸರು ಸೂಕ್ಷ್ಮ ಪ್ರದೇಶದಲ್ಲಿ ಬಿಗಿ ಭದ್ರತೆ ಒದಗಿಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ಎಸ್ ನರೇಂದ್ರ, ಅಮರನಾಥ್ ರೆಡ್ಡಿ, ಎಸ್ಎಸ್ ರಮೇಶ್ ಬಾಬು, ಸಿಎನ್ ಬಾಬು ರೆಡ್ಡಿ, ಗೂಳೂರು ವಾಲ್ಮೀಕಿ ಬಾಬು, ಎವಿ ಪೂಜಪ್ಪ, ಕೋಟಪ್ಪ ನಂಜುಂಡ, ಬಿವಿ ವೆಂಕಟರಮಣ, ಕೋಮಲ್ ಮಂಜುನಾಥ್ ರೆಡ್ಡಿ, ಪಿ ಮಂಜುನಾಥ್ ರೆಡ್ಡಿ, ಬೊರಗಮಡುಗು ನರಸಿಂಹಪ್ಪ, ಟಿ ಶ್ರೀನಿವಾಸ್, ಸೋಮಶೇಖರ್, ಲಕ್ಷ್ಮೀಪತಿ ರೆಡ್ಡಿ, ಮಲ್ಲಿಕಾರ್ಜುನ ರೆಡ್ಡಿ, ಆನಂದ್ ಶ್ರೀನಿವಾಸ್, ಪ್ರಭಾಕರ್ ರೆಡ್ಡಿ, ಮನ್ಸೂರ್, ಸೋಮಶೇಖರ್, ಸುರೇಂದ್ರ ಹಾಗೂ ನರೇಂದ್ರ, ಮನ್ಸೂರ್, ಶ್ರೀನಿವಾಸ್ ಹಾಗೂ ಇತರರು ಇದ್ರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ನಮಸ್ಕರಿಸಿ, ಏನೀಗ ಸಾಂಕೇತಿಕ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ. ಮಾನ್ಯ ಶಾಸಕರಾದಂಥ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಕೂಡ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ಹ್ಯಾಟ್ರಿಕ್ ಸಾಧನೆ ಸಾಧಿಸಿಲ್ಲ. ಅವರು 3 ಬಾರಿ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ಹೈಕಮಾಂಡು ಮತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಗುರುತಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು, ಮಾತುಗಳು ಕೊಟ್ಟಿದ್ದರು, ಆದರೂ ಕೂಡ ನಡೆದುಕೊಂಡಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ನಾವು ವಾಲಂಟ್ರಿಯಾಗಿ ನಾವೇ ಇವತ್ತು ಬಂದ್ ಮಾಡಬೇಕಾಗಿದೆ. ಇದನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಉನ್ನತ ಸ್ಥಾನ ಸಚಿವ ಸಂಪುಟದಲ್ಲಿ ಕೊಡದೇ ಇದ್ದರೆ ನಾವು ಇನ್ನೂ ಮುಂದಿನ ದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಯಾಕಂದರೆ ನಮ್ಮ ಶಾಸಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ವಾತಾವರಣವನ್ನು ಬಾಗೇಪಲ್ಲಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ದೀನದಲಿತರಿಗೆ, ಬಡವರಿಗೆ, ರೈತರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಕೊಂಡು ಸುಮಾರು ಅವರು ಚಾರಿಟೇಬಲ್ ಟ್ರಸ್ಟಿಂದ ಕೂಡ ಕಲ್ಯಾಣ ಕಾರ್ಯಕ್ರಮಗಳು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥವರಿಗೆ ರಾಜ್ಯ ಸರ್ಕಾರ ಇವತ್ತು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಹೈಕಮಾಂಡ್ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಾಗಿರ್ಬೋದು, ಇವರೆಲ್ಲ ಕೂಡ ನಂಬಿಸಿ ಮೋಸ ಮಾಡಿದ್ದಾರೆ. ಆ ಮೋಸಕ್ಕೆ ತಕ್ಕ ಪಾಠ ಮಾಡಬೇಕಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೂಡ
3 ತಾಲೂಕುಗಳು ಸಾಂಕೇತಿಕ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ನಮ್ಮ ಧನ್ಯವಾದಗಳು. ಯಾಕಂದರೆ ನಮ್ಮ ಹೋರಾಟ ನಮ್ಮ ಅಣ್ಣನ ಸುಬ್ಬಾರೆಡ್ಡಣ್ಣ ಅವರು 3 ಕಿತ ಗೆದ್ದಿದ್ದಾರೆ. ಅವ್ರಿಗೆ ಏನು ಪ್ರಯೋಜನ ಎಲ್ಲ ಜನಗಳಿಗೆ ಮಾಡ್ತಾ ಇದ್ದಾರೆ. ಅಕ್ಕ ಅಂದಿರ, ಅಣ್ಣ ಅಂದಿರ, ತಂಗಿ ಅಂದಿರ, ಅಜ್ಜಿ ಅಂದಿರ ಎಲ್ಲ ಸಹಾಯ ಅವ್ರಿಗೆ ಮಾಡ್ತಾ ಇದ್ದಾರೆ. ಹೆಣ್ಣಿಗೆ ಏನು ಪ್ರಯೋಜನ ಏನಿದೆ? ಅದಕ್ಕಾಗಿ ಮಂತ್ರಿ ಪದವಿ ಕೊಳ್ಳೇಬೇಕಂತ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೊಳ್ಳೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು ನಮಗೆ. ನಮ್ಮ ಅಣ್ಣನಿಗೆ ಮಂತ್ರಿ ಪದವಿ ಕೊಳ್ಳೇಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಎಲ್ಲರೂ ನೀವು ನಮ್ಗೆ ಸಹಾಯ ಮಾಡಬೇಕಂದು ಕೇಳ್ಕೊಳ್ತೀವಿ. ತಮ್ಮ ಹೆಸರು? ತಮ್ಮ ಹೆಸರು ಚೆನ್ನಾಗಿ ಮಾಜಿ ಪ್ರಥಮ ಸದಸ್ಯರು. ದಿವಸ ನಾವು ಒಂದು ಮಾಡುವ ಉದ್ದೇಶ ಏನೆಂದರೆ, ನಮ್ಮ ಜನಪ್ರಿಯ ಶಾಸಕರು ಆದಂಥ ಸುಬ್ಬಾರೆಡ್ಡಿ ಅಣ್ಣವರಿಗೆ ಮಂತ್ರಿ ಸ್ಥಾನವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಹೈಕಮಾಂಡು ತಪ್ಪಿಸಿದ್ದಾರೆ. ಅದರ ಉದ್ದೇಶ ನಾವು ಸಾರ್ವಜನಿಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾದಂಥ ನಾವು ಈ ದಿವಸ ತುಂಬ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಬಂದ್ ಮಾಡ್ತಾಯಿದ್ದೀವಿ, ಶಾಂತಿಯುತವಾಗಿ ಬಂದ್ ಮಾಡ್ತಾಯಿದ್ದೀವಿ. ಕಾರಣ ನಮ್ಮ SN ಸುಬ್ಬಾರೆಡ್ಡಿ ಅನ್ನೋರಿಗೆ ಮಂತ್ರಿ ಸ್ಥಾನ ನೀಡಲಿಲ್ಲ ಅಂದರೆ ನಾವೆಲ್ಲರೂ ಸಾಮೂಹಿಕವಾಗಿ ಸದಸ್ಯತ್ವಕ್ಕೆ ನಾವು ರಾಜೀನಾಮೆಯನ್ನು ನೀಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿರುವಂಥ ಸೇವೆ, ಕಾಂಗ್ರೆಸ್ ಪಕ್ಷ ನಮ್ಮ SN ಸುಬ್ಬಾರೆಡ್ಡಿ ಅನ್ನೋರಿಗೆ ಮಾಡ್ತಾ ಇರುವಂಥ ದ್ರೋಹಕ್ಕೆ ಇವತ್ತು ನಾವು ಸಂಪೂರ್ಣವಾಗಿ ಎಲ್ಲ 3 ತಾಲೂಕುಗಳಿಂದ ನಾವು ಬಂದ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮಗೆ ಮಂತ್ರಿ ಸ್ಥಾನ ನೀಡಲಿಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ನಾವು ಕಲಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯುವುದಿಲ್ಲ. ನಾವು ನಿಷ್ಠಾವಂತ ಸುಬ್ಬಾರೆಡ್ಡಿನ ಕಾರ್ಯಕರ್ತರು, ಅಭಿಮಾನಿಗಳು. ಸುಬ್ಬಾರೆಡ್ಡಿ ಯಾವುದೇ ರೀತಿಯಾದಂಥ ಕಾಂಗ್ರೆಸ್ಗೆ ಮೋಸ ಮಾಡಿಲ್ಲ. ಆಗಿದ್ದಿದ್ರೆ 15 ಶಾಸಕರು ಹಿಂದಿನ ಸರ್ಕಾರದಲ್ಲಿ ಹೋಗಿಬಿಟ್ಟು ಮಂತ್ರಿಗಳಾದರು. ಆದರೆ ಕಾಂಗ್ರೆಸ್ ನಿಷ್ಠೆಯಿಂದ ಸನ್ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯ ಮಾತುಗಳ ಕೇಳಿಕೊಂಡು ನಿಷ್ಠೆಯಿಂದ ಇರುವುದಕ್ಕೆ ಇದೇ ನಮಗೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮುಂದೆ ಏನಾದರೂ ನಮ್ಮ SN ಸುಬ್ಬಾರೆಡ್ಡಿಗೆ ಏನಾದರೂ ಮಿನಿಸ್ಟ್ರಿ ಸ್ಥಾನ ನೀಡಲಿಲ್ಲ ಅಂದರೆ ಉಗ್ರ ಹೋರಾಟ ಮತ್ತು ಹಂತವಾಗಿಯೂ ನಾವು KPCC ಕಚೇರಿಗಳನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.